ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂಮಿ ಕಳೆದುಕೊಂಡಿರುವ ಗಡಿಭಾಗದ ಏತರಹಳ್ಳಿ ಮತ್ತು ಚುಕ್ಕನಹಳ್ಳಿ ರೈತರ ಎರಡನೇ ಕಂತಿನ 1,17,00,000 ಚಿತ್ತೂರು PD ಖಾತೆಯಲ್ಲಿದ್ದು ಅದನ್ನು ಈ ಕೂಡಲೇ ಬಿಡುಗಡೆ ಮಾಡುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡುವ ಮುಖಾಂತರ 11 ದಶಕದಿಂದ ಪರಿಹಾರ ಸಿಗದೆ ಮಿಲಮಿಲನೆ ಒದ್ದಾಡುತ್ತಿರುವಂತಹ ಈ ಒಂದು ಗಡಿಭಾಗದ ಅಮಾಯಕ ರೈತರ ರಕ್ಷಣೆ ಮಾಡಬೇಕಂತ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಒತ್ತಾಯ ಮಾಡುವ ಜೊತೆಗೆ ಈ ಒಂದು ಗಡಿಭಾಗದ ರೈತರು ಈ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಿಗೆ ಚಿತ್ತೂರು PDಗೆ ಏನು ಪಾಪ ಮಾಡಿದರೋ ಗೊತ್ತಿಲ್ಲ. ಕಳತೂರಿನಿಂದ ಮಾಲೂರು, KGF ಮತ್ತು ಬಂಗಾರಪೇಟೆ ವ್ಯಾಪ್ತಿಯಲ್ಲಿ ಸುಮಾರು 1 ಎಕರೆಗೆ 10 ಲಕ್ಷದಿಂದ 3 ಕೋಟಿ ಗಂಟ ಪರಿಹಾರ ಕೊಟ್ಟಿದ್ದಾರೆ. ಆದರೆ ಗಡಿಭಾಗದ ರೈತರಿಗೆ 3,80,000 ಮಾತ್ರ ಭೂ ಪರಿಹಾರ ಕೊಟ್ಟಿದ್ದಾರೆ. ಅದರ ಜೊತೆಗೆ P ನಂಬರ್ ಅಂತೇಳಿ ಮರಗಿಡಗಳ ಪರಿಹಾರನೂ ಕೊಟ್ಟಿಲ್ಲ. ರೈತ ಸಂಘದಿಂದ ಸತತವಾಗಿ 2 ವರ್ಷಗಳ ಕಾಲ ಹೋರಾಟ ಮಾಡಿ 8 ಕೋಟಿ ಹಣವನ್ನು ಬಿಡುಗಡೆ ಮಾಡಿಸಿದ್ವಿ. ಇನ್ನು 1,17,00,000 ಚಿತ್ತೂರು ಖಾತೆಯಲ್ಲಿದೆ, ಅದನ್ನು ಬಿಡುಗಡೆ ಮಾಡು ಅಂತೇಳಿ ಸುಮಾರು 2 ವರ್ಷಗಳಿಂದ ಕೇಳ್ತಾರೆ. ಆ ಚಿತ್ತೂರು PD ಹೇಳ್ತಾರೆ ಅವತ್ತು ರೈತರು ಅಧಿಕಾರಿಗಳಿಗೆ ಲಂಚ ಕೊಟ್ಟುಬಿಟ್ಟು ಹೆಚ್ಚಿನ ಮರಗಿಡಗಳು ಕೊಡ್ತಾರೆ. ಅಲ್ಲ ಸ್ವಾಮಿ, ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಬಂದಿದ್ದಾರೆ, ತೋಟಗಾರಿಕೆ, ರೇಷ್ಮೆ, ಕೃಷಿ ಮತ್ತಿತರ ಅಧಿಕಾರಿಗಳೆಲ್ಲ ಬಂದು ಮರಗಿಡಗಳನ್ನು ಮಾವು ಇರ್ಬೋದು, ತೆಂಗು ಇರ್ಬೋದು, ರೇಷ್ಮೆ ಇರ್ಬೋದು ಎಲ್ಲ ಗಿಡಗಳನ್ನು ಪರಿಶೀಲನೆ ಮಾಡಿ ಆ ಪರಿಶೀಲನಾ ವರದಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ. ಅಲ್ಲಿ ಯಾರೂ ರೈತರು ಲಂಚ ಕೊಟ್ಟೇನೋ ಬರೆಸ್ಕೊಂಡಿಲ್ಲ ಚಿತ್ತೂರು PD ಅವರೇ. ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ನೊಂದ ರೈತರ ಪರವಾಗಿ ಕೈ ಮುಗಿದು ನಾವು ಕೇಳ್ಕೊತಾ ಇದ್ದೀವಿ. ಯಾಕಂದರೆ ಭೂ ಪರಿಹಾರನೂ ಕಡಿಮೆ ಸಿಕ್ಕೈತೆ. ನಮಗೆ ಉಳಿಕೆ ಆಗಿರುವ 1,17,00,000 ಮತ್ತು ಹೆಚ್ಚಿನ ಪರಿಹಾರಕ್ಕಾಗಿ ನಮ್ಮ ನ್ಯಾಯಾಲಯದಲ್ಲಿ ದಾವೆ ಹೊರಡಿಸಿದೆ. ಅದನ್ನು ಸಹ ನೀವು ಶೀಘ್ರದಲ್ಲೇ ಆದೇಶ ಮಾಡಬೇಕು. ಮತ್ತು ಅರಣ್ಯ ಇಲಾಖೆಯ ವತಿಯಿಂದ ಬರಬೇಕಾದಂಥ ಬಡ ರೈತರ ಸುಮಾರು 2-3 ಲಕ್ಷ ಇದೆ, ಅದನ್ನು ಸಹ ಬಿಡುಗಡೆ ಮಾಡಬೇಕಂತೇಳಿ, ಗಡಿಭಾಗದ ರೈತರ ರಕ್ಷಣೆ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮನಪೂರ್ವಕವಾಗಿ ಒತ್ತಾಯ ಮಾಡಿ